ಬಂಜಾರರ ಬದುಕಿನ ಕಣ್ಣೀರಿನ ಕಥೆ. ಆನೇಕಲ್ ತಾಂಡಾದಲ್ಲಿ ದುರಂತ. ಒಂದೇ ಕುಟುಂಬದ 4 ಸಾವು. ಪ್ರಿಯ ವೀಕ್ಷಕರ, ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ತಾಲೂಕು ಆನೇಕಲ್ ತಾಂಡಾದಿಂದ ಕಲಘಟಗಿ ತಾಲೂಕು ನಿರಾಣಿ ಫ್ಯಾಕ್ಟರಿಗೆ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸಾಗಿಸ್ತಾ ಇದ್ರು. ಕಬ್ಬು ಕಟಾವಿಗೆ ಗುಳೆ ಹೋಗಿದ್ದು ಒಂದೇ ಕುಟುಂಬದ 4 ಅಪಘಾತದಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ತಾಂಡಾದಲ್ಲಿ ಭಾನುವಾರ ಸೂತಕದ ಛಾಯೆ ಆವರಿಸಿತ್ತು. ತಾಂಡಾದ ಜನರು ಇದೊಂದು ಕೇವಲ ರಸ್ತೆಯ ದುರಂತವಾಗಿ ಪರಿಗಣಿಸದೆ ಬಂಜಾರ ಸಮಾಜದ ಸಮುದಾಯದ ಬಡತನದ ನಿರ್ಲಕ್ಷ್ಯ ಮತ್ತು ವ್ಯವಸ್ಥೆಯ ನಿರ್ಲಕ್ಷ್ಯ ಅಂತ ಚಿಂತಾಗ್ರಾಂತರಾಗಿದ್ರು. ತಾಂಡಾದ ಧಾನ್ಯ ನಾಯಕ್ ಮನೆಯ ಒಟ್ಟು 4 ಜನರು ಮೃತಪಟ್ಟಿದ್ದಾರೆ. ಬೆಳಗಾವಿ ರಾಯಚೂರು ಹೆದ್ದಾರಿಯ ಕಮತಾಗಿ ಬಳಿ ಟ್ರ್ಯಾಕ್ಟರ್ನಲ್ಲಿ ಗ್ರಾಮಕ್ಕೆ ಹಿಂದಿರುಗುತ್ತಿದ್ದ ವೇಳೆ ಅಚ್ಚು ತುಂಡಾಗಿ ಕುಸಿತ ಪರಿಣಾಮವಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇವರೆಲ್ಲರೂ ಒಂದೇ ಕುಟುಂಬದ ಗೂಡಿನವರು ಅಂತ ತಿಳಿದು ಬಂದಿದೆ. ಮೃತಪಟ್ಟವರು ಪಾಂಡು ನಾಯಕ್ 35 ವರ್ಷ, ರುಕ್ಮಿಣಿಬಾಯಿ 28 ವರ್ಷ, ರೋಷ್ ನಾಯಕ್ 10 ವರ್ಷದ ಬಾಲಕ, ಶಿವಾನಿಬಾಯಿ 8 ವರ್ಷದ ಬಾಲಕಿ. ತಾಂಡಾದಲ್ಲಿ ಮೃತರ ಕುಟುಂಬದ ರೋಧನೆ ಮುಗಿಲು ಮುಟ್ಟಿತ್ತು. ಈ ಭೀಕರ ಘಟನೆಯಲ್ಲಿ 4 ಮೃತಪಟ್ಟಿದ್ದಾರೆ. ಆದರೂ ಕೂಡ ಯಾವೊಬ್ಬ ಜನಪ್ರತಿನಿಧಿಯೂ ಕೂಡ ಭೇಟಿ ನೀಡದೇ ಇರೋದು, ಮೃತರ ಕುಟುಂಬಕ್ಕೆ ಕನಿಷ್ಠ ಸಾಂತ್ವನ ಹೇಳದಿರೋದು ತಾಂಡಾದ ಜನರ ಪಾಲಿಗೆ ತೀವ್ರ ಬೇಸರ ಮೂಡಿಸಿದೆ. ತಾಂಡಾಗಳನ್ನ ಕೇವಲ ವೋಟ್ ಬ್ಯಾಂಕ್ಗಳನ್ನಾಗಿ ಬಳಸಿಕೊಳ್ಳಲಾಗುತ್ತಿದೆ ಅಂತ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ತುತ್ತಿನ ಚೀಲ ತುಂಬಿಸಿಕೊಳ್ಳಲು ತಾಂಡಾದ ಜನರು ಪ್ರತಿ ವರ್ಷವೂ ಕೂಡ ದೂರದ ಜಿಲ್ಲೆಗಳಿಗೆ ಅಂದ್ರೆ ಮಂಡ್ಯ, ಮೈಸೂರು, ಚಿಕ್ಕಮಗಳೂರು, ಹುಬ್ಬಳ್ಳಿ ಸೇರಿದಂತೆ ನಾನಾ ಕಡೆ ವಲಸೆ ಹೋಗ್ತಾರೆ. ಹೀಗೆ ತೆರಳುವಾಗ ಹಲವು ಸಮಸ್ಯೆಗಳು ನಿತ್ಯವೂ ಎದುರಿಸುತ್ತಾರೆ. ಮಕ್ಕಳ ಶಿಕ್ಷಣಕ್ಕಾಗಿ ಅಥವಾ ಕನಿಷ್ಠ ಬದುಕಿಗಾಗಿ ಸಾವಿರಾರು ಬಂಜಾರ ಕುಟುಂಬಗಳು ಪ್ರತಿ ವರ್ಷ ತಮ್ಮ ಊರು ಮನೆ ತೊರೆದು ಕಬ್ಬು ಕಟಾವಿಗೆ ಅಂತ ಗೂಳೆ ಹೋಗ್ತಾರೆ. ಸುರಕ್ಷಿತವಾದ ವಾಹನಗಳಿಲ್ಲ, ಸರಿಯಾದ ಒಪ್ಪಂದಗಳಿಲ್ಲ, ನೀರಂತೂ ಇಲ್ವೇ ಇಲ್ಲ, ಸರ್ಕಾರಿ ಮೇಲ್ಛಾವಣಿ ಕೂಡ ಇಲ್ಲ. ಇಂತಹ ಸ್ಥಿತಿಯಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರು ಜೀವನವನ್ನ ಪಣಕ್ಕಿಟ್ಟು ಪ್ರಯಾಣ ಮಾಡ್ತಾರೆ. ಆನೇಕಲ್ ತಾಂಡಾದ ಕುಟುಂಬದ ದುಡಿದು ದಣಿದ ಈ ಜೀವಗಳು ಗ್ರಾಮ ದೇವತೆಯ ಹಬ್ಬದ ಆಚರಣೆಗೆ ಹಿಂತಿರುಗುತ್ತಿದ್ದ ವೇಳೆ ಬಾರದೂರಿಗೆ ತೆರಳಿರೋದು ತಾಂಡಾದಲ್ಲಿ ಹಬ್ಬದ ಬದಲು ಸೂತಕ ಆವರಿಸಿದೆ. ಈ ಮೃತರ ಕುಟುಂಬಗಳಿಗೆ ಶಾಂತಿ ಸಿಗಲೆಂದು ಗರುಡ ಬೇಟೆ ಕನ್ನಡ ನ್ಯೂಸ್ ಆಶಿಸುತ್ತೆ. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ಗರುಡ ಬೇಟೆ ಕನ್ನಡ ನ್ಯೂಸ್, ಬೆಳಗಾವಿ.